ಈ ವಿಡಿಯೋನ ನೀವು ಡೈರೆಕ್ಟಾಗಿ ನೋಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಹಿಂದಿನ ವಿಡಿಯೋ ಅಂದರೆ ಭಾಗ 1ನೇ ವಿಡಿಯೋನ ನೀವು ನೋಡ್ಕೊಂಬಂದರೆ ಗಿರೀಶ ಯಾರು, ಅವನ ಕತೆ ಏನು, ಅವನು ಎಲ್ಲಿ ಕೆಲಸ ಮಾಡ್ತಿದ್ದ, ಅವನು ಯಾಕೆ ರಾತ್ರಿ ಈ ಕಾಡಿಗೆ ಬಂದ, ಮತ್ತು ಈ ಕಾಡಲ್ಲಿ ಆ ದೆವ್ವ ಅವನಿಗೆ ಯಾಕೆ ಕಾಣಿಸ್ತು ಅಂತ ಡೀಟೇಲಾಗಿ ಹೇಳಿದ್ದೀನಿ. ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋನ ನೋಡಬೇಕಾಗಿ ವಿನಂತಿ. ಬನ್ನಿ 2ನೇ ಭಾಗ ಸ್ಟಾರ್ಟ್ ಮಾಡೋಣ. ಆ ಹೆಣ್ಣಿನ ಆಕಾರದ ಮುಖ ನೋಡಿ ಗಾಬರಿಯಾಗಿ ಅವನ ಫೋನ್ನ ಕೆಳಗೆ ಬೀಳಿಸ್ಬಿಡ್ತಾನೆ. ಆ ಹೆಣ್ಣಿನ ಆಕಾರದ ಮುಖ ಎಲ್ಲ ಫುಲ್ಲು ರಕ್ತ ಆಗಿರುತ್ತೆ, ಮುಖದಲ್ಲಿ ಕಣ್ಣೇ ಇರಲ್ಲ. ಆಗ ಅವನು ಸಂಪೂರ್ಣವಾಗಿ ಗಾಬರಿಯಾಗಿರ್ತಾನೆ. ಗಾಬರಿಯಾಗಿ ತನ್ನ ಮೊಬೈಲ್ನ ಹುಡುಕ್ತಾ ಇರ್ತಾನೆ. ಸಡನ್ ಆಗಿ ಅವನ ಗಾಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಗಾಡಿ ಸ್ಟಾರ್ಟ್ ಆದ ನಂತರ ಅವನು ಎದ್ನೋ ಬಿದ್ನೋ ಅಂತ ಗಾಡಿ ಎತ್ಕೊಂಡು ಅವನ ಊರ್ ಕಡೆ ಸೀದಾ ಫಾಸ್ಟ್ ಆಗಿ ಹೋಗ್ತಾ ಇರ್ತಾನೆ. ಮಿರರ್ ಅಲ್ಲಿ ನೋಡ್ತಾನೆ, ಆ ಆಕಾರ ರಸ್ತೆ ಮಧ್ಯದಲ್ಲಿ ಬಂದು ನಿಂತಿರುತ್ತೆ. ಹಂಗೋ ಹಿಂಗೋ ಮಾಡಿ ಗಾಬರಿಲಿ ಅವನು ಬಂದು ತನ್ನ ಹಳ್ಳಿಗೆ ಸೇರ್ಕೊಂತಾನೆ. ಸೇರ್ಕೊಂಡ್ರು ಅವನ ಕಿವಿಲಿ ಆ ಶಬ್ದ ಕೇಳ್ತಾನೆ ಇರುತ್ತೆ, ಅಣ್ಣ ದಯವಿಟ್ಟು, ಅಣ್ಣ ದಯವಿಟ್ಟು ಅಂತ. ಆ ರಾತ್ರಿ ಹೆಂಗೋ ಅವನು ನಿದ್ದೆಗೆ ಜಾರ್ಬಿಡ್ತಾನೆ. ಬೆಳಿಗ್ಗೆ ಅವನು ಎದ್ದಿ ತನ್ನ ಕೈ ತುಂಬಾ ನೋವ್ತಾ ಇದೆಯಲ್ಲ ಅಂತ ತನ್ನ ಕೈಯನ್ನು ನೋಡ್ಕೊಂತಾನೆ. ನೋಡ್ಕೊಂಡ್ರೆ ಅವನ ಕೈಯಲ್ಲಿ ನೀಲಿ ಬೆರಳುಗಳ ಗುರ್ತಿರುತ್ತೆ. ಅದು ನೋಡಿ ಅವನು ಗಾಬರಿನೇ ಆಗ್ಬಿಡ್ತಾನೆ. ಗಾಬರಿಗೊಂಡ ಅವನು ಎದ್ದು ರೆಡಿಯಾಗಿ ಅವರ ಊರಿನ ಹಿರಿಯ ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾನೆ. ವ್ಯಕ್ತಿ ಹತ್ರ ಹೋಗಿ ಅವನು ಹಿಂದಿನ ದಿನ ಅವನಿಗೇನೇನಾಯ್ತು ಆ ಘಟನೆನೆಲ್ಲ ಅವರ ಬಳಿ ಹೇಳ್ಕೊತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ಆ ಹಿರಿಯ ವ್ಯಕ್ತಿ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾನೆ, ನಿನಗೆ ಆ ಹೆಣ್ಣಿನ ಶಬ್ದ ಕೇಳಿಸ್ತಾ ಅಂತ. ಅವಾಗ ನಮ್ಮ ಗಿರೀಶ ಹೌದು ನನಗೆ ಕೇಳಿಸ್ತು ಅಂತ ಹೇಳ್ತಾನೆ. ಸೊ ಆ ಹಿರಿಯ ವ್ಯಕ್ತಿ ಹೇಳ್ತಾನೆ, ಅವಳು ನಿನ್ನನ್ನ ಚೂಸ್ ಮಾಡಿದಾಳೆ. ಈಗ ಆ ಹಿರಿಯ ವ್ಯಕ್ತಿ ಹಳೆಯ ಘಟನೆ ಬಗ್ಗೆ ಹೇಳೋಕ್ ಸ್ಟಾರ್ಟ್ ಮಾಡ್ತಾನೆ. ಕತೆ ಇವಾಗ ಸ್ಟಾರ್ಟ್ ಆಗುತ್ತೆ. ಆ ಹಿರಿಯ ವ್ಯಕ್ತಿ ಅಲ್ಲಿ ನಡೆದಿರೋ ಘಟನೆನ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಲಕ್ಷ್ಮಿ ಅನ್ನೋ ಒಂದು ಹೆಣ್ಮಗು ಆ ರಸ್ತೆಯಲ್ಲಿ ಒಂದು ದಿನ ಮನೆಗೆ ಬರ್ತಾ ಇರ್ತಾಳೆ. ಆದ್ರೆ ಆ ಹುಡುಗಿ ಮನೆನ ತಲುಪೋದೇ ಇಲ್ಲ. 2 ದಿನದ ನಂತರ ಪೊಲೀಸರು ಅಲ್ಲೊಂದು ಹುಡುಗಿಯ ಶವ ಬಿದ್ದಿದೆ ಅಂತ ಹೇಳ್ತಾರೆ. ಆದ್ರೆ ಪೊಲೀಸರು ಸರಿಯಾಗಿ ತನಿಖೆ ಮಾಡದೆ ಈ ಕೇಸ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಅಲ್ಲಿ ಸತ್ಯ ಹೊರಗಡೆ ಬರಲೇ ಇಲ್ಲ. ರಾತ್ರಿ ವೇಳೆ ಮಳೆ ಬರೋ ಟೈಮಲ್ಲಿ ಆ ರಸ್ತೆಗೆ ಯಾರ ಒಂಟಿ ಗಂಡಸರು ಹೋದ್ರೆ ಅವಳು ಅವ್ರಿಗೆ ಕಾಣಿಸ್ಕೊತಾಳೆ. ಅವಳ ಆತ್ಮ ಇನ್ನೂ ಕೂಡ ಅಲ್ಲೇ ಹಲ್ದಾಡ್ತಾ ಇದೆ. ಈ ವಿಷಯ ಕೇಳ್ತಿದ್ದಂಗೆ ಗಿರೀಶನ್ ಕೈ ನಡುಗಕ್ ಸ್ಟಾರ್ಟ್ ಆಗುತ್ತೆ. ನಡುಗ್ತಾ ನಡುಗ್ತಾ ಅವನು ಭಯಗೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವನಿಗೆ ಮನೆ ಹೊರಗಡೆ ಅಂತ ಅದೇ ಶಬ್ದ ಕೇಳಿಸ್ತಾ ಇರುತ್ತೆ, ಅಣ್ಣ ದಯವಿಟ್ಟು, ಅಣ್ಣ ದಯವಿಟ್ಟು ಅಂತ. ಅದೇ ಭಯದಲ್ಲಿ ಅವನು ಕಿಟಕಿನ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣ ಅವನಿಗೆ ಅಲ್ಲಿ ಒದ್ದೆಯಾಗಿರುವ ಹೆಜ್ಜೆಯ ಗುರುತು ಕಾಣಿಸುತ್ತೆ. ಹಾಗೆ ಅವನಿಗೆ ಒಂದು ಮಾತು ಕೂಡ ಕೇಳಿಸುತ್ತೆ, ನನ್ನ ಕೊಂದು ನೀನಿನ್ನೂ ಬದುಕಿದೀಯಾ ಅಂತ. ಹಾಗಾದ್ರೆ ಆ ಹುಡುಗಿನ ಕೊಲೆ ಮಾಡಿದ್ದು ಗಿರೀಶನ ಅಥವಾ ಇನ್ಯಾರು? ಆತ್ಮಕ್ಕೆ ಶಾಂತಿ ಸಿಗುತ್ತಾ ಇಲ್ವಾ? ಗಿರೀಶ ಮತ್ತೆ ಅದೇ ಕಾಡಿನ ರಸ್ತೆಗೆ ಹೋಗ್ಬೇಕಾ? ಎಲ್ಲನೂ ಪಾರ್ಟ್ 3 ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.